ಅದೇನಂತ ಹೇಳವ ನೀ ಏನು ತಲೆ ಕೆಡ್ಸ್ಕೊಬೇಡ. ನೀ ಹೇಳಿದ ಕೆಲಸನ ನಾವು ಕಟ್ಟು ನೀಟಾಗಿ ಮಾಡ್ತೀವಂತ ನೀ ಹೇಳವ. ಅಲ್ಲ, ನೀವೀಗ ಈ ಮನ್ಯಾಗ ಅದೀರಲ್ಲ, ಮಳೆ ಬಂದ್ರೆ ಈ ಮನೆ ಸೋರುತ್ತೌದಿಲ್ಲ? ಹೂನವ, ಮನೆ ಎಲ್ಲ ಸೋರ್ತೈತಿ ಇಂತಲ್ಲಿ ಸೋರಂಗಿಲ್ಲ ಅನ್ನಂಗಿಲ್ಲ. ಎಲ್ಲ ಕಡೆನೂ ಸಾಲಕದ ಬರೀ ಪೊಟ್ಟಿ ಅವನ್ನೆಲ್ಲ ಇಡಬೇಕು ನೋಡವ. ಹ್ಞೂ ಅತ್ತಿಯಮ್ಮ, ಮಳೆ ಬಂತಂದ್ರೆ ಅಯ್ಯೋ ಮಕ್ಕಳೋದ ಕಷ್ಟ. ಕಣ್ಣಿಗೆ ನಿದ್ದೆ ಬಂಗಾರ ಆಗಿರ್ತೈತಿ. ಆ ಕಡೆ ಒಂದು ಕೋಣೆ ಆಟ ಬೆಚ್ಚಗಿರ್ತೈತಿ. ಅಷ್ಟು ಒಂದ ಕೋಣೆಯಾಗ ಅಲ್ಲೇ 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 ಮೂಲೆ 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 ಹಿಡ್ಕೊಂಡು ಮಕ್ಕೊಂಡಿರ್ತೀವಿ. ನನಗೆ ಗೊತ್ತು ನೀವು ಇಂಥದ್ದೊಂದು ಸಮಸ್ಯೆದಲ್ಲಿ ಅದೀರಿ ಅಂತಂದು. ಅದಕ್ಕೆ ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರಬೇಕು ಅಂತ, ನಿಮ್ಗೆ ಹೆಲ್ಪ್ ಮಾಡಬೇಕು ಅಂತ ನಾನೊಂದು ಉಪಾಯ ಹುಡ್ಕೊಂಬಂದೀನಿ. ನೀವೇನಾದರೂ ಅದನ್ನು ಕೇಳಿದ್ರಿ, ಅದನ್ನೇನಾದರೂ ನೀವು ಮಾಡಿದ್ರಿ ಅಂತಂದ್ರೆ ನೀವು ಇನ್ಮೇಲೆ ಆರಾಮಾಗಿರ್ಬೋದು. ಮಳೆಗಾಲದಲ್ಲೂ ಚಿಂತೆ ಇಲ್ಲದಂಗೆ. ಏನು ಹೇಳವ? ಇವಾಗ ಹೆಂಗೋ ನಮ್ಗೆ ಇರಾಕಂತೂ ಮನೆ ಐತಿ ದೊಡ್ಡದು. ಇವಾಗ ಏನು ಇನ್ನೊಂದು ಮನೆ ಐತಲ್ಲ ನಮ್ಮ ಮನೆಗೆ, ಹೀಗೆ ಆ ಕಡೆ ಎದುರುಗಡೆ ಮನೆ. ಈಗ ಅವರು ಲಲಿತಾ ಸವಿತಾ ಅವ್ರು ಏನು ಹೊಸದಾಗಿ ಆ ಮೆಷಿನೆಲ್ಲ ಇಟ್ಟು ಬಟ್ಟೆ ಎಲ್ಲ ಹೊಲ್ಯಾಕಂತಂದು ಒಂದು ರೂಮ್ ಮಾಡ್ಕೊಂಡಾರಲ್ಲ, ಆ ಮನೇನೇನಾದರೂ ಹೆಂಗಾರ ಪ್ಲ್ಯಾನ್ ಮಾಡಿ ಮಾತಾಡ್ತಿರೋ ಜಗಳ ಆಡ್ತಿರೋದು ಏನು ಮಾಡ್ತಿರೋ ಗೊತ್ತಿಲ್ಲ. ಆ ಮನೇನ ಹೆಂಗಾರ ಮಾಡಿ ನೀವು ನಮ್ಮ ಮಾವನ ಕಡೆಯಿಂದ ಅಥವಾ ನಮ್ಮ ಮನ್ಯಾಗ ಯಾರ ಕಡೆಯಿಂದ ಕಸ್ಕೊಂಡ್ರೆ ಅಂದ್ರೆ ಈ ಮನೆ ಬಿಟ್ಟು ಆ ಮನ್ಯಾಗ ನೀವು ಆರಾಮಾಗಿ ಇರ್ಬೋದು. ಹೌದಲ್ಲ, ನಂಗೆ ಈ ಪಿರ್ಯಾನ ತಲೆ ಗೊತ್ತಿಲ್ಲಾಗಿತ್ತು ನೋಡವ. ಅದಕ್ಕೆ ಹೇಳಾಕೊಂತೀನಿ ಕೇಳ್ರಿ. ನೀವು ಹೆಂಗೆ ಮಾಡ್ತೀರೋ ಏನು ಬಿಡ್ತೀರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಅವರು ಆ ಮನ್ಯಾಗ ಬಟ್ಟೆ ಹೊಲ್ಯಾಕೆ ಚಲೋ ಮಾಡ್ಯಾರ. ಇವತ್ತಿಂದ ಸ್ಟಾರ್ಟ್ ಮಾಡ್ಯಾರ ಬೆಳಗ್ಗೆಯಿಂದನ. ನೀವು ಹೆಂಗಾರ ಮಾಡಿ ಜಗಳ ಆಡ್ತಿರೋ ಸಮಾಧಾನದಿಂದ ಮಾತಾಡ್ತಿರೋ ಅದು ಹೆಂಗೆ ಮಾತಾಡ್ತಿರೋ ನಿಮಗೆ ಬಿಟ್ಟಿದ್ದೆ. ಒಟ್ಟಿನಲ್ಲಿ ಅವರು ಆ ಮನ್ಯಾಗ ಬಟ್ಟೆ ಹೊಲಿಬಾರ್ದಷ್ಟೆ, ನೀವು ಹೋಗಿ ಆ ಮನೇನ ಸೇರ್ಕೋಬೇಕು ಅಷ್ಟೇ. ಅಂದ್ರೆ ಅಷ್ಟೇ ಮಾಡಿರಿ, ನೀವು ಆರಾಮಾಗಿ ಆ ಮನ್ಯಾಗ ನೀವು ಆರಾಮಾಗಿ ಇರ್ಬೋದು. ಇನ್ನೊಂದು, ನೀವು ಆ ಕೆಲಸ ಮಾಡಿದ್ರಂದ್ರೆ ನೀವು ಎಷ್ಟು ಅಮೌಂಟ್ ಕೇಳ್ತೀರಿ ಅಷ್ಟು ಅಮೌಂಟನ್ನು ನಾನೇ ಕೊಡ್ತೀನಿ ನಿಮ್ಗೆ. ಅಯ್ಯೋ 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 ಏನಮ್ಮ ನೀನು. ಅಲ್ಲ, ಹಂಗೇನಾರು ನಾವು ಮಾಡಿದ್ವಿ ಅಂತಂದ್ರೆ ಮನೆ ಸಿಗೋದಲ್ದ ಹೊಸದಾಗಿ ನೀವು ಮತ್ತೆ ನಮಗೆ ರೊಕ್ಕ ಬೇರೆ ಕೊಡ್ತೀಯಲ್ಲ ಯವ್ವ. ಇಂಥ ಪಿಲ್ಯಾನನ್ನು ಇಂಥದ್ದನ್ನು ನಾವು ಮಿಸ್ ಮಾಡ್ಕೊಂಡಿವ ನಾವು ನೋಡ್ಬೇಕಾರ. ಈಗ ಇದನ್ನು ಹೆಂಗೆ ಮಾಡ್ತೀವಿ ಅಂತಂದು. ಅಲ್ಲಿ ಬೇಯವ್ವ, ಕಾಕ ಅದಕ್ಕೆ ಒಪ್ಕೋತಾನಂತ ಅಂತೀಯನು? ನೋಡಿದಿಲ್ಲ ಅವಾಗ ಒಂದು ಸಲ ಕೇಳಿದಕ್ಕೆ ಹೆಂಗೆ ಮಾಡಿದ್ದ ಅಂತಂದು. ಅಂಥದ್ರಲ್ಲಿ ನಾವು ಹೋಗಿ ಕೇಳಿದ ತಕ್ಷಣ ಕೊಟ್ಬಿಡ್ತಾನೆ ನನ್ನ ಕಾಕ. ಅದು ಅಲ್ಲ, ಕಾಕಾಗ ಆ ಮನೆ ಮೇಲೆ ಒಂಥರ ಏನೋ ಎಮೋಷನ್ ಫೀಲಿಂಗನೇ ಇದ್ದಂಗೆ ಐತವ. ಒಟ್ಟು ಆ ಮನೇನ ಯಾರಿಗೂ ಬಿಟ್ಟು ಕೊಡೋಂಗಿಲ್ಲ ಗೊತ್ತನು. ಅಂಥದ್ರಲ್ಲಿ ನಾವು ಹೋಗಿ ಕೇಳಿದ್ರೆ ಬಿಟ್ಟು ಕೊಟ್ಬಿಡ್ತಾನ. ಅವಾಗ ಒಂದು ಸಲ ನಾವು ಹಿಂಗೆ ಅತ್ಗೋ ಅಂತ ನಾಟಕ ಮಾಡಿ ಅದು ಇದು ಮಾಡಿ ಕೇಳಿದ್ರೂ ಕೊಟ್ಟಿಲ್ಲಾಗಿದ್ದ, ನೆನಪೈತನು? ಹೌದು, ನೀನು ಹೇಳಿದ್ದು ಸರಿನಾ. ಅವಾಗ ಒಂದು ಸಲ ಕೇಳಿದ್ವವ ಕವಿತವ, ನಾವು ಆ ಮನೆ ಬೇಕಂತಂದು ಕೊಡಲೇ ಇಲ್ಲ ನಿಮ್ಮ ಮಾವ, ಗೊತ್ತನು? ಹ್ಞೂ ಅತ್ತಿಯಮ್ಮ, ಕೊಡ್ಲಾರ್ದಕ್ಕೆ ಮತ್ತು ನಾವು ಬೇರೆ ಊರು ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನೇನೋ ಮಾಡಿ ವಾಪಸ್ ಯಾವುದು ಏನು ವರ್ಕೌಟ್ ಆಗ್ಲಾರ್ದಕ್ಕೆ ಮತ್ತು ಎಲ್ಲಿಗೆ ಬಂತು ಸಂಗಯ್ಯ, ಅಲ್ಲಿಗೇ ಬಂತು ಅನ್ನಂಗೆ ಮತ್ತು ವಾಪಸ್ ಇಲ್ಲೇ ಬಂದು ಸೇರ್ಕೊಂಡ್ವಿ. ಈಗ ಅಲ್ಲ, 2 ಮನೆ ಅದಾವು, 2 ಮನೆ. ಈಗ ಇಬ್ಬರು ಅಣ್ಣ ತಮ್ಮ ಅಂದಮೇಲೆ ಇವಾಗ ನಾವಿರೋ ಮನೆ ಅಂತೂ ಒಂದು ನಮ್ಮ ಮಾವಗೆ ಸೇರ್ತು. ಈಗ ಇನ್ನೊಂದು ಮನೆ ನಿಮಗೆ ಸೇರ್ಬೇಕಲ್ಲ, ಅದನ್ನು ನೀವು ಹಂಗೆ ಕೇಳ್ಬೇಕು. ಅದು ಅತಿಯಮ್ಮ, ಅದು ಏನಂದ್ರೆ ಅವ್ರಿಗೆ ಹೆಂಗೆ 2 ಮನೆ ಬಂದಿತ್ತಲ್ಲ, ಹಂಗೆ ನಮಗೂ 2 ಮನೆನ ಬಂದಿತ್ತು. ಆದರೆ ನಮ್ಮ ಅಪ್ಪ ಅದಾನಲ್ಲ, ನಿಜ ಹೇಳ್ಬೇಕಂದ್ರೆ ನಮಗೆ 3 ಮನೆ ಬಂದಿತ್ತು. ಜಗಳ ಆಡಿ ಏನೋ ಒಂದು ನಮಗೆ 3 ಮನೆ ಬಂದಿತ್ತು. ನಮ್ಮಪ್ಪ ನಮ್ಮಣ್ಣ ಕುಡ್ದು 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 ಎಲ್ಲ ಮಾರಿ ನುಂಗಿ ನೀರು ಕುಡ್ದು ಕೊನೆಗೆ ಇಲ್ಲಿಗೆ ತಂದು ಹಚ್ಚಾರ. ಅದೆಲ್ಲ ನನಗೆ ಗೊತ್ತಿರೋ ವಿಚಾರನ. ಇಬ್ಬರಿಗೂ ಸಮನಾಗಿನ ಆಸ್ತಿ ಹಂಚಿತ್ತು. ಆದರೆ ನಮ್ಮ ಅವ್ವ ದುಡ್ದು ಮುಂದಕ್ಕೆ ಬಂದ, ನೀವು ತಿಂದು ತಿಂದು ತೆಗಿ ಹಿಂದಕ್ಕೆ ಬಂದಿರಿ ಅಷ್ಟೆ. ಏನು ಮಾಡೋದವ, ಏನೋ ಮಾಡೋಕ್ಕಂತ ಹೋದ್ವಿ, ಅದಿನ್ನೇನೇನೋ ಆತು. ಇವಾಗೇನು ನಿಮ್ಮ ಕೈಯಲ್ಲಿ ಈ ಕೆಲಸ ಆಗತ್ತಾ ಅಥವಾ ಇಲ್ವಾ? ನಾನು ಬೇರೆ ಯಾರನ್ನಾರು ನೋಡ್ಕೋತೀನಿ ಬಿಡ್ರಿ. ನಿಮ್ಮ ಕೈಯಲ್ಲಿ ಈ ಕೆಲಸ ಆಗಲ್ಲ ಅಂದ್ರೆ ನಿಮ್ಗೆ ರೊಕ್ಕನೂ ಸಿಗಲ್ಲ, ಮನೇನೂ ಸಿಗಲ್ಲ. ಅಯ್ಯಯ್ಯ, ಏನವ ನೀನು ಹಂಗೆ? ನಾವು ನಮ್ಮ ಸಂಕಟನ ತೋಡ್ಕೊಂಡ್ವಿ ಆಟ. ನೀ ಏನು ತಲೆ ಕೆಡ್ಸ್ಕೊಬೇಡವ, ಏನು ತಲೆ ಕೆಡ್ಸ್ಕೊಬೇಡ. ಅವಾಗಂತೂ ಏನೋ ಒಂದು ಮಾತು ಕೇಳಿದ್ವಿ, ಅವರು ಹಂಗಂದ್ರು. ಆದರೆ ಇವಾಗ ನೀನು ರೊಕ್ಕ ಬೇರೆ ಕೊಡ್ತೀನಿ ಅಂತ ಅಂದಿದ್ದೀ ಅಂದಮೇಲೆ ನಾವು ಬಿಡ್ತೀವನವ. ನೀ ಏನು ತಲೆ ಕೆಡ್ಸ್ಕೊಬೇಡ, ನೋಡ್ತಿರು ಈಗಲೇ ಹೋಗಿ ಹೆಂಗೆ ಜಗಳ ಆಡ್ತೀನಿ ಅಂತಂದು. ಬೇಡ ನೀವು ಈಗಲೇ ಏನು ಜಗಳ ಆಡೋಕ್ಕೆ ಹೋಗ್ಬೇಡ್ರಿ.
ನಾಳೆ ಬಂದು ಇದ್ರ ಬಗ್ಗೆ ಮಾತಾಡ್ರಿ. ನಾನು ಹೋಗ್ತೀನಿ. ಯಾಕಂದ್ರೆ ನಾನಿಲ್ಲಿ ಭಾಳ ಹೊತ್ತನ ಇದ್ದೆ ಅಂದ್ರೆ ಮತ್ತು ನಮ್ಮ ಮನ್ಯಾಗ ನನ್ನ ಮೇಲೆ ಅನುಮಾನ ಬರ್ತೈತಿ. ಯಾವುದೇ ಕಾರಣಕ್ಕೂ ನನ್ನ ಹೆಸರು ಮಾತ್ರ ಹೊರಗಡೆ ಬರಬಾರ್ದು. ಹಂಗೆ ಹ್ಯಾಂಡ್ಲ್ ಮಾಡ್ಬೇಕು ನೀವು, ಸರಿನಾ? ಸರಿ ಅತ್ತಿಯಮ್ಮ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಾವೆಲ್ಲ ನೋಡ್ಕೋತೀವಂತ. ಸರಿ, ಏನೇ ಇದ್ರೂ ನಂಗೆ ಫೋನ್ ಮಾಡು. ನಾ ಫೋನಲ್ಲಿನೇ ಹೇಳ್ತೀನಂತ ಏನು ಮಾಡ್ಬೇಕು ಏನು ಬಿಡ್ಬೇಕಂತಂದೆ. ಸರಿ ಆಯ್ತು ಅತ್ತಿಯಮ್ಮ. ಯವ್ವ, ಏನು ಮಾಡೋದು ಬೇಗ? ನನಗೆ ಮೊದಲು ಒಂದು ಕಪ್ ಸ್ಟ್ರಾಂಗಾಗಿ ಚಹಾ ಮಾಡ್ಕೊಳ್ವಾ. ಚಹಾ ಕುಡಿದೆ ಅಂದ್ರೆ ಏನರ್ಥಲ್ಲಿ ಓಡ್ತೈತಿ ನನಗೆ. ಸರಿ ನಡಿ. ಅಲ್ಲ ಲಲಿತಾ, ಸವಿತಾ, ಇವು ಬಟ್ಟೆ ಅಷ್ಟ್ರಿಗೂ ಒಂದೇ ಥರ ಅದಾವಲ್ಲ, ಮತ್ತು ಅದ್ರಾಗ ಒಂದೊಂದು ಸ್ವಲ್ಪ ಚೇಂಜ್ ಅದಾವಪ್ಪ. ಅಂದ್ರೆ ಈಗ ಅವ್ರು ಹೆಂಗಂದ್ರೆ ಈಗ ಪ್ಯೂನ್ ಇರ್ತಾರಲ್ಲ, ಅವ್ರು ಅಂಥವ್ರಿಗೆ ಒಂದೇ ಥರ ಬಟ್ಟೆ, ಅದಕ್ಕಿಂತ ಒಂದು ಸ್ವಲ್ಪ ಐದು ಲೆವೆಲರಿಗೆ ಅವರಿಗೆಲ್ಲ ಒಂದೇ ಥರ ಬಟ್ಟೆ, ಆ ಥರ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ನನಗೂ ಅಷ್ಟು ಗೊತ್ತಿಲ್ಲ. ಒಟ್ಟಿನಲ್ಲಿ ಬಟ್ಟೆ ಅಂತೂ ಚಲೋ ಅದಾವೆ. ಚಲೋ ಕ್ವಾಲಿಟಿ ಅದಾವೆ, ಕಾಟನ್ ಅದಾವೆ, ಚಲೋ ಅದಾವೆ ಬಟ್ಟೆ. ನಮ್ಮ ಸವಿ ಹೇಳಿದ್ದು ಕರೆಕ್ಟ್ ಐತಿ. ಹಂಗೆ ಇರ್ಬೋದು ಇವು ಬಟ್ಟೆ. ಸವಿ ಅದನ್ನ ಸ್ವಲ್ಪ ಸ್ಟ್ರೇಟ್ ತೊಗೊಂಬಂದು ಆಮೇಲೆ ರೈಟ್ ತಗೋ, ಅಂದ್ರೆ ಕರೆಕ್ಟ್ ಬರ್ತೈತಿ. ಸರಿ. ಇದು ಇದು ಅಳತಿ ಇವ್ರೊಂದು ಸ್ವಲ್ಪ ಜಾಸ್ತಿ ದಪ್ಪ ಇರ್ಬೋದು ಅಂತ ಅನಿಸ್ತೈತಿ. ಅದಕ್ಕೆ ಇವ್ರಿಗೆ ಒಂದು ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕಂತ ಅನಿಸುತ್ತೆ. ಪರವಾಗಿಲ್ಲ, ಬಟ್ಟೆ ಹಾಕೋ. ಯಾಕಂದ್ರೆ ಮೆಟೀರಿಯಲು ಭಾಳ ದೊಡ್ಡ ಅದಾವೆ ಇವು. ಯಾಕಂದ್ರೆ ಕೆಲವೊಬ್ರು ದಪ್ಪ ಇರ್ಬೋದು, ಕೆಲವೊಬ್ರು ತೆಳಗಿರ್ಬೋದು, ಹಾಗೆಲ್ಲ ಅದಾರಲ್ಲ, ಅದಕ್ಕೆ ಅವರು ದೊಡ್ಡ ಪೀಸ ತೊಗೊಂಡ್ಬಿಟ್ಟಾರ. ಬಟ್ಟೆ ಮಾತ್ರ ದೊಡ್ಡ ಅದಾವೆ. ನೀ ಏನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಕಟ್ ಮಾಡು. ಹಂಗೆ ಮಾಡ್ತೀನಿ ತಗೋ. ಇವತ್ತು ಫುಲ್ ಸಂಜೆ ತನಕ ಬರೀ ಕಟ್ ಮಾಡೋದ ಮಾಡ್ತೀರನ? ಇಲ್ಲ, ಇನ್ನೊಂದು 10-12 ಪೀಸ್ ಆಗಲಿ. ಅಕ್ಕಿ ಒಂದು 15 ಪೀಸ್ ಕಟ್ ಮಾಡಲಿ, ನಾನೊಂದು 15 ಪೀಸ್ ಕಟ್ ಮಾಡ್ತೀನಿ. ಆಮೇಲೆ ಹೊಲೆ ಕೂತ್ಕೊತೀವಿ. ಯಾಕಂದ್ರೆ ಹೊಲಿಯೋದು ಬೇಕಾರೆ ರಾತ್ರಿ ಒಂದು ಕಡೆ ಕುತ್ಕೊಂಡು ಹೊಲಿದು ಬಿಡ್ಬೋದು. ಆದರೆ ಇವು ಕಟ್ ಮಾಡೋದೈತಲ್ಲ, ಭಾಳ ಹುಷಾರಾಗಿ ಕಟ್ ಮಾಡ್ಬೇಕು. ಅದಕ್ಕೆ ಹಗ್ಲೊತ್ನಾಗ ಬಡ ಒಂದು 15-20 ಪೀಸ್ ಕಟ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಆಮೇಲೆ ಮತ್ತೆ ಹೊಲ್ಕೊಂತ ಕುತ್ಕೋಬೋದು. ದನ ಅದನ್ ಅಂತ ಹೊಲ್ದು ಬಿಸಾಕ್ಬಿಡ್ತೀವಿ. ಬಿಸಾಕೋದಲ್ಲ, ದನ ಅಂತಂದು ಹೊಲ್ದು ಇಟ್ಬಿಡ್ತೀವಿ ಒಂದು ಕಡೆ. ನಾವು ಸಂಜೆಗೆ ಹೊಲ್ಯಾಕೆ ಕುತ್ಕೊಂಡ್ವಿ ಅಂತ ತಿಳ್ಕೊ, ಅಷ್ಟೊತ್ತಿಗೆ ನಮ್ಮ ಗಂಡಂದ್ರೆ ಬಂದುಬಿಡ್ತಾರ. ಅವ್ರು ಹಂಗೆ ಒಂದು ಕಡೆ ನೀಟಾಗಿ ಇಸ್ತ್ರಿ ಮಾಡ್ಕೊಂಡು ಪ್ಯಾಕ್ ಮಾಡೋಕೆ ಚಲೋ ಮಾಡಿಬಿಡ್ತಾರೆ. ಹಂಗೂ ಮಾಡ್ಬೋದಲ್ಲ. ನಾನು ಒಂದು 6-7 ಗಂಟೆ ತನಕ ಇರ್ತೀನಿ ತಗೋರಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಬೇಡ 6 ಗಂಟೆ ಹಂಗೆ ಅಷ್ಟು ಸಾಕು. 5:30-6 ಗಂಟೆ. ಆಮೇಲೆ ನೀನು ಮನೆಗೆ ಹೋಗಿ ಮತ್ತು ಅಷ್ಟೊತ್ತಿಗೆ ನಿನ್ನ ಗಂಡ ಬರ್ತಾನೆ. ಮತ್ತು ಮನ್ಯಾಗ ಕೆಲಸ ಅಡುಗೆ ಅವೆಲ್ಲ ಇರ್ತಾವೆ, ಅದನ್ನ ನೋಡ್ಕೋಬೇಕಲ್ಲ. ನೀ ಆರಾಮ್ 6 ಗಂಟೆಗೆ ಹೋಗು. ನಾವು ಆಮೇಲೆ ಮತ್ತೆ ಎಷ್ಟು ಆಕೈತಿ ಅಷ್ಟು ಕೆಲಸ ನಾವು ಮನೆಗೆ ಹೋಗಿ ಅಡುಗೆ ಮಾಡಿ ಮನೇದು ಕೆಲಸ ಎಲ್ಲ ಮುಗಿಸಿ ರಾತ್ರಿದ ಅಡುಗೆ ಎಲ್ಲ ಮಾಡಿಟ್ಟು ಮತ್ತು ಹೊಲ್ಯಾಕೆ ಕೂತ್ಕೋಬೇಕು ನಾವು. ಅಲ್ಲ ಲಲಿತಾ, ಆಕಿ ಕವಿತಾ ಅದಲ್ಲ, ಆಕಿ ಏನು ಮಾಡಕ್ಕೆ ಹಚ್ಚಿ ನೀವು ಹೊಲ್ಕೊ ಅಂತ ಕೂತ್ಕೋಬೇಕಪ್ಪ. ನೋಡ್ತಾರ ನನ್ನ ಬಿಹೇವಿಯರ್ ಹೆಂಗಂದ್ರೆ ಅವ್ರಿಗೆ ಮನಸ್ಸಿಗೆ ತಿಳಿದು ಅವ್ರು ಮಾಡಕ್ಕೆ ಬಂದುಬಿಡೋಕೆ ಕೆಲಸನ. ಪ್ರತಿದಿನ ಪ್ರತಿ ಕ್ಷಣ ಪ್ರತಿಯೊಂದು ಕೆಲಸನೂ ಮಾಡ್ರಿ ಅಂತ ನನಗೆ ಹೇಳಕ್ಕೆ ಅನ್ಸೋದೇ ಇಲ್ಲ. ಅಂಥ ಕ್ಯಾರೆಕ್ಟರ್ ಅಲ್ಲ ನಂದು. ನನಗೇನಿದ್ರೂ ಹೆಲ್ಪ್ ಮಾಡಕ್ಕೆ ಬಂದ್ರೆ ಬರ್ರಿ ಮಾಡಿರಿ, ಪುಣ್ಯ ಬರ್ತೈತವ ನಿಮ್ಗೆ ಅಂತ ಹೇಳ್ತೀನಿ. ಅವ್ರೇನು ತಲೆನೇ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ನಾನಂತ ಅವ್ರಿಗೆ ಏನು ಹೇಳಕ್ಕೆ ಹೋಗಲ್ಲ. ನಂದು ಕೆಲಸ ಏನೈತಿ ನಾನು ಅದನ್ನು ಬಡ ಮಾಡಿ ಸರ್ಕೊಂಡ್ಬಿಡ್ತೀನಿ ಅಷ್ಟೇ. ಅಂಥವ್ರ ಜೊತೆ ಗುದ್ದಾಡೋದಕ್ಕಿಂತ ನಮ್ಮ ಕೆಲಸ ನಾವು ಟಕ ಅನ್ನಂಗೆ ಮಾಡಿ ಸರ್ಕೊಂಡ್ಬಿಡೋದು ಒಳ್ಳೇದಲ್ಲ. ಅಲ್ಲ, ಅದು ಒಳ್ಳೇದ. ನೀವು 1-2 ದಿನ ಅಡುಗೆ ಮಾಡೋದು ಬಿಟ್ಬಿಡೋಕೆ, ಅವಾಗ ಅಕ್ಕಿಗೆ ಗೊತ್ತಾಕೈತಲ್ಲ, ತಾನೇ ಜಕ್ಕಿಸ್ತಾ ಬಂದು ಮಾಡ್ತಾಳೆ. ಹಂಗೆ ಮಾಡೋದು ಭಾಳ ತಲೆಬಿಡ. ಆದ್ರೆ ಅಕ್ಕಿಗೆ ಹೆಂಗಂದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಮೊದಲ ವಯಸ್ಸಾಗೈತಿ ಮಾವರಿಗೆ, ಅಮ್ಮರಿಗೆ, ಅವರಿಗೆಲ್ಲ ಸಮಸ್ಯೆ ಆಗ್ಬಿಡ್ತೈತಿ. ಮೊನ್ನೆ ಅಮ್ಮರ ಮುಂದೆ ನಿಂತ್ಕೊಂಡು ಆಕೆ ಕೈಯಾಗ ಅಡುಗೆ ಮಾಡಿದ್ಲಲ್ಲ, ಯಪ್ಪ 2 ದಿನ ಮನ್ಯಾಗ ಎಲ್ರಿಗೂ ಲೂಸ್ ಮೋಷನ್ ಚಲೋ ಆಗ್ಬಿಟ್ಟೈತಿ ನೋಡು. ಹಾಗಾಗಿ ಆಕೆಗೆ ಅಡುಗೆ ಕೆಲಸ ಹೇಳಂಗಿಲ್ಲ, ಬಟ್ ಮಿಕ್ಕಿದ ಕೆಲಸ ಎಲ್ಲ ಅಕ್ಕಿ ಕೈಯಾಗ ಬಗ್ಗಿಸ್ತೈತಿ. ಈಕಿ ಬಗ್ಗಿಸ್ತಾಳಪ್ಪ, ನನ್ನ ಕೈಯಲ್ಲಿ ಆಗಂಗಿಲ್ಲ. ಆಕೆ ಒದ್ರಿ ಆಕೆ ಕೈಯಾಗ ಕೆಲಸ ಮಾಡ್ಸೋದಕ್ಕಿಂತ ದನ ಮಾಡಿಟ್ಟು ಬಿಡೋದೇ ಬೆಸ್ಟ್ ಅನಿಸ್ಬಿಡ್ತೈತಿ. ಅದು ಕರೆನ. ಅಂದಂಗೆ ಭಾಳ ಶ್ರೀಮಂತರ ಮನೆ ಮಗಳಲ್ಲ, ಒಂದು ಸ್ವಲ್ಪ ಕೊಬ್ಬು ಜಾಸ್ತಿ ಇದ್ದಂಗೆ ಐತೆ ಆಕೆಗೆ. ಸ್ವಲ್ಪ ಅಲ್ಲ ಯವ್ವ, ಒಂದು ಸ್ವಲ್ಪ ಜಾಸ್ತಿನ ಕೊಬ್ಬು ತುಂಬ್ಕೊಂಡೈತಿ. ಗಂಡಗೆ ನೌಕರಿ ಹೋದ್ರೂ ಇನ್ನು ಕೊಬ್ಬೇನು ಕಮ್ಮಿನ ಆಗಿಲ್ಲ ಆಕಿದು. ಸವಿ, ನೀಟಾಗಿ ಕಟ್ ಮಾಡಿ ಒಂದು ಕಡೆ ಇಡು. ಮತ್ತು ಯಾಕಂದ್ರೆ ಅಳತಿ ಒಬ್ಬೊಬ್ರದ್ದು ಒಂದೊಂದು ಥರ ಐತೆ, ಹೆಚ್ಚು ಕಮ್ಮಿ ಆಗಬಾರ್ದು. ಅದಕ್ಕೆ ಹುಷಾರಾಗಿಡು, ಅವಸರ ಮಾಡ್ಕೊಳಕ್ಕೆ ಹೋಗ್ಬೇಡ. ಸರಿ ಆಯ್ತು ತಗೋ, ನೀ ಏನು ತಲೆ ಕೆಡಿಸ್ಕೋಬೇಡ, ನಾ ಹುಷಾರಾಗಿ ಮಾಡ್ತೀನಂತ. ಫಸ್ಟ್ ಇವು ಚೂಡಿದಾರದ್ದು ಮುಗಿಸಿ ಆಮೇಲೆ ಸೀರೆ ಬ್ಲೌಸಿಂದ ಹಿಡ್ಕೋತೀರನ ಲಲಿತಾ?
ಹೂನವ್ವ, ಇವು ಒಂದು ಸ್ವಲ್ಪ ಕೈ ಹಿಡಿತೈತಲ್ಲ ಚುಡಿದಾರದು, ಹಾಗಾಗಿ ಮೊದಲು ಫಟಾಫಟ್ ಅನ್ನಂಗೆ ಇವನು ಮುಗಿಸ್ಬಿಡ್ತೈತಿ. ಆಮೇಲೆ ಊರಾಗ ಹೆಣ್ಮಕ್ಳು ಒಂದು ಇಲ್ಲೇ ನಮ್ಮ ಊರನವ್ರು ಒಂದು 10-15 ಬ್ಲೌಸ್ ಬಂದಂಗೆ ಆಗವು, ಅವರು ಹೊಲಿಬೇಕು. ಇವು ಫಸ್ಟ್ ಒಂದೆರಡು ದಿನ ಇವನು ಮುಗಿಸಿ ಆಮೇಲೆ ಅವರು ಹಿಡ್ಕೊಂಡ್ರಾತಂತಂದು ಸುಮ್ಮನೆ ಆಗಿವೆ ಈಗ. ಹ್ಞೂನಯ್ಯವ್ವ, ನಮ್ಮ ಊರನೂ ಒಂದಿಷ್ಟು ಬಂದವು. ಅವರು ಹೇಳಿದ ಟೈಮಿಗೆ ಹೊಲದು ಕೊಡ್ಬೇಕು, ಇಲ್ಲಾಂದ್ರೆ ಅವರು ಮನೆ ತಲೆ ಬಂದು ಜಗಳ ಮಾಡ್ತಾರೆ. ಪಾಪ ಅವ್ರದಾರ ಏನು ತಪ್ಪು, ಈಗ ಅವ್ರು ಹೇಳಿದ್ದ ಟೈಮಿಗೆ ಕೊಡ್ತೀವಂತ ಒಪ್ಕೊಂಡಿವ, ಆ ಟೈಮಿಗೆ ಕೊಡ್ಬೇಕಾಗಿರೋದು ನಮ್ಮದು ಜವಾಬ್ದಾರಿ ಅಲ್ಲ. ಆದರೂ ನೀವಿಬ್ಬರು ಭಾಳ ಕಷ್ಟಪಡ್ತೀರಿ ಬಿಡ್ರವ. ಕಷ್ಟಪಡ್ಬೇಕವ್ವ, ಕಷ್ಟಪಟ್ರಲ್ಲ ಸುಖ ಸಿಗೋದು. ಅದು ಕರೆನ ಬಿಡು.